ತುಂಬ 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 ದಿನ ಆದಮೇಲೆ ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ. ಏನೂ ಇಲ್ಲ, ಒಂದು ಸ್ಪೆಷಲ್ ಆಗಿರೋ ಥಿಂಗ್ನ ನಿಮ್ಗೆ ತೋರಿಸೋಣ ಅಂತ. ಉಪ್ಪು ಯಾರಿಗೆ ಗೊತ್ತಿರಲ್ಲ ಹೇಳಿ. ನೀರು ಹಾಕಿದ್ರೆ ಉಪ್ಪು ಕರಗುತ್ತೆ, ಬಟ್ ನೀರಿಂದನೇ ಉಪ್ಪು ಹುಟ್ಟತ್ತೆ ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ನಮ್ಮ ಕಡೆಯವ್ರಿಗೆ ಅದು ಗೊತ್ತೇ ಇರುತ್ತೆ, ಎಷ್ಟು ಜನಕ್ಕೆ ಅದು ಗೊತ್ತಿರಲ್ಲ. ಬನ್ನಿ ಮತ್ತು ಉಪ್ಪು ಹೇಗೆ ಪ್ರಿಪೇರ್ ಮಾಡ್ತಾರೆ, ಎಲ್ಲಿ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನು ನಾನು ತೋರಿಸ್ತೀನಿ. ಹತ್ತಿರ 300 ವರ್ಷದ ಇತಿಹಾಸ ಇದೆ. ಇದು ಗೋಕರ್ಣದ ಸಾಣಿಕಟ್ಟ ಸೈಡಲ್ಲಿ ಉಪ್ಪು ಮಾಡ್ತಾರೆ. ನಮ್ಮ ಕಡೆಯೆಲ್ಲ ಇದೇ ಉಪ್ಪನ್ನ ಯೂಸ್ ಮಾಡೋದು. ಬನ್ನಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಈಗ ನಮ್ಮ ಹುಡುಗರನ್ನ ಹಾಕೊಂಡು ಕರ್ಕೊಂಡು ಹೋಗ್ಬೇಕು. ಅಲ್ಲಿ ನೋಡಿ, ಅಲ್ಲಿ ಹೋಗ್ತಾವ್ರೆ. ಇನ್ನೊಬ್ಬ ಗಾಡಿಗೆ ಎತ್ಕೊಂಡು ಬರೋಕ್ಕೆ ಹೋಗವ್ರೆ. ಸಿಕ್ಕಾಪಟ್ಟೆ ಬಿಸಿಲು. ಇಲ್ಲೇನು ಗದ್ದೆಗಳೆಲ್ಲ ಕಾಣಿಸ್ತಿದೆಯಲ್ಲ, ಇದು ಮಳೆಗಾಲದಲ್ಲಿ ಫುಲ್ಲು ನೀರು ತುಂಬಿರುತ್ತೆ. ಇಲ್ಲೆಲ್ಲ ಹಿಂಗೆಲ್ಲ ಬರೋಕ್ಕಾಗಲ್ಲ. ಈಗ ಡ್ರೈ ಆಗಿರುತ್ತಲ್ವ, ಏನೂ ಪ್ರಾಬ್ಲಮ್ ಇಲ್ಲ. ಬನ್ನಿ ಉಪ್ಪೆಲ್ಲ ಮಾಡ್ತಾರೆ ಅಂತ ತೋರಿಸ್ತೀನಿ. ಅಲ್ಲಿ ಒಂದು ಫ್ಯಾಕ್ಟ್ರಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಇಲ್ಲಿ ಕೂಡ ಉಪ್ಪು ಮಾಡ್ತಾರೆ. ಇದು ಲೊಕೇಶನ್ ಯಾವುದಾ? ಈ ಜಾಗ ಎಂಥದ್ದು ಊರು? ಇದು ತೊರೆಗದ್ನಿ ಅಂತ. ಸಾಣಿಕಟ್ಟ ಅಂದರೆ ಫಸ್ಟ್ ಫೇಮಸ್ ಉಪ್ಪು ಮಾಡೋಕ್ಕೆ, ಸಾಣಿಕಟ್ಟ ಉಪ್ಪು ಅಂತಾನೆ. ತೊರೆಗದ್ನಿಯಲ್ಲೂ ಮಾಡ್ತಾರೆ. ಇದು ಉಪ್ಪಿನ ಫ್ಯಾಕ್ಟ್ರಿನೇ. ಇಲ್ಲಿ ಈ ದಾರಿ ಕಾಣಿಸ್ತಿದೆಯಲ್ಲ, ಸೇಮ್ ಲೈಕ್ ನಿಮಗೆ ಗೋವಾದಲ್ಲೊಂದು ದಾರಿ ಇದೆಯಲ್ಲ ಫೇಮಸ್, ಆ ರೋಡ್ ಅದೇ ಥರ ಇದೆ. ಮಳೆಗಾಲದಂತೂ ಇನ್ನೂ ಸೂಪರ್ ಕಾಣಿಸುತ್ತೆ, ಯಾಕಂದರೆ ಇಲ್ಲೂ ನೀರಿರುತ್ತೆ, ಆ ಕಡೆನೂ ನೀರಿರುತ್ತೆ. ಮಧ್ಯದಲ್ಲಿ ರೋಡು ಫುಲ್ಲು ತೆಂಗಿನ ಮರ, ಸಖತ್ತಾಗಿರುತ್ತೆ. ಗೋಕರ್ಣ ಬಂದಾಗ ಇಲ್ಲಿ ಬರೋಕ್ಕೆ ಮಿಸ್ ಮಾಡಲೇಬೇಡಿ. ಬನ್ನಿ ಮುಂದೆ ಹೋಗೋಣ. ಯಾರ್ಯಾರ್ದು ವೀಡಿಯೋ ಮಾಡಬಾರ್ದು ಹೇಳಿ? ಮುಖ ತೋರಿಸಿ. ಮಾಡೋದಿಲ್ಲ. ನಿಂದು ಮಾಡೋದು ಬೇಡವಾ? ನಿಂದ ನಮ್ಮ ಹುಡುಗರಿಗೆ ನಾಚಿಕೆ, ಎಲ್ಲರೂ ಹುಡುಗಿರು ಮತ್ತೆಲ್ಲ ಈ ನೋಡಿದು ಬಿಟ್ರೆ ಅಂತ. ಹೋಗೋಣ, ಕೂತ್ಕೊಳ್ಳ. ಹಾಯ್ ಇದೇ ಗೋಕರ್ಣದಲ್ಲಿ ಉಪ್ಪು ತಯಾರಿಸೋದು ಜಾಗ. ಯಾವುದು ಅಂತ ಅಂದರೆ ಸಾಣಿಕಟ್ಟ ಅಲ್ಲ, ಸಾಣಿಕಟ್ಟ. ಇಲ್ಲಿ ನೀವು ಗೋಕರ್ಣ ಬಂದಾಗ ಬರೀ ಬೀಚು ಅಥವಾ ಟೆಂಪಲ್ ಅಷ್ಟೇ ನೋಡ್ಕೊಂಡು ಹೋಗ್ತೀರಾ. ಈ ಟೈಮಲ್ಲಿ ಏನಾದರೂ ಬಂದರೆ ಇದು ಉಪ್ಪು ಪ್ರಿಪೇರ್ ಮಾಡೋ ಜಾಗನೂ ನೋಡ್ಬೋದು. ಈಸಿ ಇಲ್ಲ ಉಪ್ಪು ಪ್ರಿಪೇರ್ ಮಾಡೋದು. ಆ್ಯಂಡ್ ಹೇಳ್ತಾರಲ್ಲ ಉಪ್ಪು ನೀರಲ್ಲಿ ಕರಗುತ್ತೆ ಅಂತ, ಹೇಳೋದಲ್ಲ ಅದು ಆ್ಯಕ್ಚುಲ್ ಆಗಿ. ಬಟ್ ಉಪ್ಪು ಹುಟ್ಟೋದು ನೀರಿಂದನೇ, ಇದೇ ನೀರಿಂದನೇ ಉಪ್ಪೆಲ್ಲ ಹುಟ್ಟೋದು. ಇಲ್ಲಿ ನೋಡ್ತಿರ್ಬೋದು ಉಪ್ಪು. ಇನ್ನೂ ಒಂದು ಸ್ವಲ್ಪ ಟೈಮ್ ಹೋದರೆ ಚೆನ್ನಾಗಿರೋ ಉಪ್ಪು ಮಾಡ್ತಾರೆ. ಬನ್ನಿ ಹೇಗಿದೆ ಉಪ್ಪನ್ನ ತಯಾರು ಮಾಡೋ ಪ್ರೊಸೀಜರ್ ಅಂತೆಲ್ಲ ತೋರಿಸ್ತೀವಿ. ಸಾವುಮಾರ ಇವತ್ತು ರಜೆ ಅಂತೆ, ನಾವು ಉಪ್ಪೆಲ್ಲ ಹೆಂಗೆ ಪ್ಯಾಕ್ ಮಾಡ್ತಾರೆ ಅಂತ ತೋರಿಸುವ ಅಂತ ಇಲ್ಲಿ ಕರ್ಕೊಬಂದ್ರೆ ಫ್ಯಾಕ್ಟ್ರಿಗೆ. ಇಲ್ಲಿ ಇದೆಂತ ಖಾಲಿ ಇತ್ತಾ? ಇಲ್ಲಿ ಒಳಗಡೆ ಉಪ್ಪು ಲೋಡ್ ಮಾಡ್ತಿದ್ರು, ಅದನ್ನು ತೋರಿಸ್ತೇವೆ. ಬನ್ನಿ. ಇಲ್ಲೆಲ್ಲ ಎಂತ ಮಾಡೋದು? ಉಪ್ಪೆಲ್ಲ ಹಾಕಿಡ್ತು, ಉಪ್ಪೆಲ್ಲ ಹಾಕಿ ಫಸ್ಟಿಗೆ ಸ್ಟಾರ್ಟಿಂಗ್ ಉಪ್ಪಿರೋದೆಲ್ಲ ಕಡಿಮೆ ಇರ್ತದೆ. ಮುಂದಿನ ತಿಂಗಳಲ್ಲೆಲ್ಲ ಫುಲ್ ಮಾಡಿ ನೆಕ್ಸ್ಟ್ ಮಳೆಗಾಲದಲ್ಲಿ ಬೇಕಾಗುತ್ತಲ್ಲ, ಅದಕ್ಕೆ ಇಲ್ಲಿ ಸ್ಟಾಕ್ ಮಾಡ್ತೀರಾ? ಫುಲ್ ಸ್ಟಾಕ್ ಮಾಡೋದಿಲ್ಲ. ಇವಾಗ ಉಪ್ಪು ಸ್ವಲ್ಪ ಕಡಿಮೆ ಉಂಟು. ಇಷ್ಟು ಫುಲ್ ಸ್ಟಾಕ್ ಮಾಡ್ತೀರಾ? ಅಂದರೆ ಪ್ಯಾಕೆಟ್ ಮಾಡಿ ಸ್ಟಾಕ್ ಮಾಡ್ತೀರಾ ಅಥವಾ ಖಾಲಿ ಉಪ್ಪು? ಆ ಥರ ಅಲ್ಲಿ ಕಾಣಿಸ್ತಿದೆಯಲ್ವಾ, ಅದು ಉಪ್ಪು. ಅದು ನೋಡಿದ್ರೆ ಸ್ಯಾಂಡ್ ಥರ ಅನಿಸುತ್ತೆ, ಸ್ಯಾಂಡ್ ಅಲ್ಲ ಉಪ್ಪು. ಈಗ ನೋಡಿದ ನೀವು ಉಪ್ಪು ಅಯೋಡಿನ್ ಇರಲ್ಲ, ಅದಕ್ಕೆ ಅಯೋಡಿನ್ ರಹಿತ. ಇದ್ರ ಮೇಲೆ ಲೇಬಲ್ಲೇ ಬರೆದು ಬಿಟ್ಟವ್ರೆ. ಅದು ಗಿಡಕ್ಕೆ ಹಾಕೋಕ್ಕೆ, ಆಮೇಲೆ ಆ ಥರದಕ್ಕೆಲ್ಲ ಯೂಸ್ ಮಾಡ್ತಾರಂತೆ. ಅಯೋಡಿನ್ ಇರೋ ಉಪ್ಪು ಮೇ ಬಿ ಈ ಕಡೆ ಎಲ್ಲೋ ಇರಬೇಕು, ಇಲ್ಲಿದೆ ಅಂತ ಅಂದರು. ಆದರೆ ಇವತ್ತೇನು ಮಾಡೋದು, ಇವತ್ತು ರಜೆ, ಅಯೋಡಿನ್ ಮಿಕ್ಸ್ ಮಾಡೋದೆಲ್ಲ ತೋರಿಸ್ಬೋದಿತ್ತು. ಬಟ್ ಬ್ಯಾಡ್ ಲಕ್. ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ ಬನ್ನಿ. ಈಗ ಆಲ್ರೆಡಿ ಉಪ್ಪು ಬರ್ತಿದೆ, ಅದು ನೋಡಿದ್ರೆ ಸೇಮ್ ಎಲ್ಲೋ ಸ್ಯಾಂಡ್ ತೊಗೊಂಡು ಬರ್ತಿದ್ದಂಗೆ ಅನ್ನಿಸ್ತಿದೆ, ಬಟ್ ಉಪ್ಪದು. ಈಗ ಇಲ್ಲೇನಿದೆ, ಈ ಒಂದು ಲೊಕೇಶನಲ್ಲಿ ಅಯೋಡಿನ್ ಮಿಕ್ಸ್ ಮಾಡೋದೇನಿರ್ಬೋದು ಉಪ್ಪಿಗೆ, ಅವೆಲ್ಲ ಈ ಲೊಕೇಶನಲ್ಲಿ ಮಾಡ್ತಾರೆ. ಅಲ್ಲಿ ನೋಡಿ ಚೀಲದ ಮೇಲೆ ಬರೆದಿದ್ರು ಅಯೋಡಿನ್ ರಹಿತ ಅಂದ್ರೆ, ಅಯೋಡಿನ್ ಇಲ್ಲ ಅಂತ. ಇಲ್ಲಿ ನೀವು ನೋಡ್ಬೋದು ಅಯೋಡಿನ್ ಯುಕ್ತ ಉಪ್ಪು, ಅಂದರೆ ಇಲ್ಲೇನಿದೆ ಈ ಉಪ್ಪಲ್ಲೆಲ್ಲ ಅಯೋಡಿನ್ ಇರುತ್ತೆ ಅಂತಲೇ ಅರ್ಥ. ಇಲ್ಲ ಅಲ್ಲಿ ಕಾಣಿಸ್ತಿದೆಯಲ್ಲ, ಆ ಮಷೀನಲ್ಲಿ ಅಯೋಡಿನ್ನ ಮಿಕ್ಸ್ ಮಾಡಿ ಈ ಥರ ಪ್ಯಾಕ್ ಮಾಡಿ ಸೇಲ್ ಮಾಡ್ತಾರೆ. ಇದಿಷ್ಟು ನಮ್ಮ ಗೋಕರ್ಣ ಸ್ಪೆಷಾಲಿಟಿ. ದೀಸ್ ಆರ್ ದ ಬಾಯ್ಸ್ ಹೂ ಆರ್ ಗೈಡಿಂಗ್ ಮೀ. ಅದೇ 23 ಡಿಗ್ರಿ ಆಗ್ತದೆ, 23 ಡಿಗ್ರಿ ಅದು ಉಪ್ಪತ್ತಿದೆ. ಈಗ ಇಲ್ಲಿರೋ ನೀರೇ ಅಲ್ಲೂ ಇರೋದು, ಆದರೆ ಇದು ಅಲ್ಲಿ ಡಿಗ್ರಿ ಚೇಂಜ್ ಮಾಡ್ತಾರ. ಇಲ್ಲಿ ಜಾಸ್ತಿ ಇರುತ್ತೆ, ಅಲ್ಲಿ ಕಡಿಮೆ ಇರುತ್ತೆ ಅಷ್ಟೇನಾ? ಅಲ್ಲ ಈಗ ನೀರು ಎಲ್ಲಿಂದ ಬರುತ್ತೆ ಇದಕ್ಕೆ? ಅಂದರೆ ಗೇಟ್ ಅಂತ ಉಂಟಾ? ಹೊರಗಡೆಯಿಂದ ಯಾವ್ದು ಅದು ಅಲ್ಲಿ ಕಾಣಿಸ್ತುಂಟಲ್ಲ ಅದ ರೋಡಿಂದ? ಓ ಇದಾ? ಅಗ್ನಾಶ್ರೀ ನದಿ. ಓ ಅಗ್ನಾಶ್ರೀ ನದಿಯಿಂದ ನೀರು ತಗೊಂತೀರಾ? ಆ ಗೇಟ್ ಮೂಲಕ ನೀರು ತಗೊಂತಾರೆ. ಗೇಟ್ ಮೂಲಕ ನೀರು ತಗೊಂಡು ಇಲ್ಲಿ ಅರ್ಧ ಡಿಗ್ರಿ ಮಾಡಿ. ಈ ಸಮುದ್ರ ನೀರಲ್ಲ ಇದು? ಸಮುದ್ರನೂ ಹೌದು, ಅಗ್ನಾಶ್ರೀ ನದಿನೂ ಹೌದು ಅಲ್ವಾ? ಅಲ್ಲ ನಾನು ಹೇಳ್ತಿರೋದು, ನೀನು ಆಚ್ಕೋಬೇಡ ಮಾರಯ್ಯ.
ನಂಗೆ ಯೂಟ್ಯೂಬಲ್ಲಿ ಏನಷ್ಟು ಫಾಲೋವರ್ಸ್ ಇಲ್ಲ, ಇನ್ಸ್ಟಾದಲ್ಲಿ ಮಾತ್ರ ಇರೋದು. ಇದು ಅಗ್ನಾಶ್ನಿ ನದಿ ನೀರಿಂದ ಉಪ್ಪು ಮಾಡ್ತೀರಾ, ಆ ಸಮುದ್ರ ನೀರು ತಂದು ಉಪ್ಪು ಮಾಡೋದಿಲ್ಲ. ಜಾಯಿನ್ ಆಗಿದೆ ಆದ್ರೆ ನಮ್ಗೆ ಸಿಕ್ಕೋದು ಅಗ್ನಾಶ್ನಿ ನದಿ ಅಂತಾರೆ ನಾವು. ಅರ್ಥ ಆಗಲ್ಲ ನಿಂಗೆ. ಆಮೇಲೆ ತದಡಿಲಿ ಕಾಣಿಸ್ತೇವೆ ಅರಬ್ಬಿ ಸಮುದ್ರ. ಮತ್ತೆ ತದಡಿಲಿ ಬೈಕ್ ನಡ್ಸೋಕತ್ತದಲ್ಲ, ಹಂಗೆ ಹೋಗುವ ಕುಮಟಾಗೆ. ಇಲ್ಲಿ ಉಪ್ಪಿತ್ತು ನೋಡಿ, ನೋಡಿ ನಂಗೆ ಉಪ್ಪು ತಿನ್ನಿಸ್ತೀವ ಇವ. ಎಲ್ಲರೂ ಸ್ವೀಟ್ ಕೊಟ್ಟೆ ಊರಿಗೆ ಕರ್ಕೊಬಂದೆ, ಇವ ನಂಗೆ ಉಪ್ಪು ತಿನ್ನಿಸ್ತೀವ. ಇದೆಲ್ಲ ಉಪ್ಪು, ಇದಕ್ಕೆ ಆಮೇಲೆ ಅಯೋಡಿನ್ ಮಿಕ್ಸ್ ಮಾಡ್ತಾರೆ, ಅಷ್ಟೇ ಪ್ರೊಸೆಸ್ಸು. ಬಟ್ ಇದನ್ನು ಮಾಡೋಕ್ಕೆ ಎಷ್ಟು ಮಂದಿ ತೊಗೊಳ್ತಾರೆ? 2-3 ತಿಂಗಳು ಬೇಕಲ್ಲ? 2-3 ತಿಂಗಳದು ಬೇಕಂತಿದ. 2-3 ತಿಂಗಳ ನಂತರ ಪಾತೆ ಉಳಿತಿದೆ ಅದು. ಹಾಗೆ ಬನ್ನಿ ಅಲ್ಲೊಂಚೂರು ಆ ಮಿಡ್ಲಲ್ಲೆಲ್ಲ ಹೋಗಿ ಬರುವ. ಈಗ ಉಪ್ಪು ಹೆಂಗೆ ಮಾಡ್ತಾರಂತ ನಾನು ಹೇಳ್ತೆ, ವೇಟ್. ಆವಾಗಲೇ ಹೇಳ್ದಂಗೆ ಇಷ್ಟೇ ನೀರು ತಗೊಳ್ಳೋದು. ಅವ್ರಲ್ಲಿ ಕಾಣಿಸ್ತಿದೆ ಅಲ್ವಾ ನನ್ನ ಬೆರಳು ಎಷ್ಟು ಮುಳುಗ್ತಿದೆ ಅಂತ. ಇಷ್ಟೇ ನೀರು ತಗೊಳ್ಳೋದು ಈ ಎಲ್ಲ ಬ್ಲಾಕ್ಸಲ್ಲೂ. ಇವತ್ತಿಗೆ ನೀರು ಬಿಟ್ಟಿರ್ತಾರೆ, ನಾಳೆ ಆಗೋಷ್ಟೊತ್ತಿಗೆ ಅದು ಉಪ್ಪಾಗಿರುತ್ತೆ. ಬೆಳಿಗ್ಗೆ ಬಂದು ಈ ಥರ ಉಪ್ಪನ್ನು ತೆಗೆದು ಮೇಲ್ಗಡೆ ಹಾಕ್ತಾರೆ. ಆ್ಯಂಡ್ ಎಕ್ಸೆಸ್ ವಾಟರ್ ಏನಿರುತ್ತೆ ಅದನ್ನು ಮತ್ತೆ ವಾಪಸ್ ಇಲ್ಲಿ ಹೊರಗಡೆ ಬಿಡ್ತಾರೆ, ಅದು ಬೇಡ ಅಂತ. ಮತ್ತು ಪೈಪಲ್ಲಿ ತಂದು ಹೊಸ ನೀರನ್ನು ಮತ್ತೆ ಬಿಡ್ತಾರೆ. ಅದು ಎಷ್ಟು ಈ ಕಡೆಯಿಂದ ನೀರನ್ನು ಒಳಗಡೆ ಬಿಡ್ತಾರೆ, ಆ್ಯಂಡ್ ವೇಸ್ಟೇಜ್ ನೀರೇನಿದೆ ಅದು ಆ ಕಡೆ ಬಿಡ್ತಾರೆ. ಬೆಳಿಗ್ಗೆ ಆಗೋದಷ್ಟಕ್ಕೆ ಈ ನೀರೇನಿದೆ ಅದು ಉಪ್ಪಾಗಿರುತ್ತೆ, ಆಯಿತಾ. ನಾನು ಅರ್ಲಿ ಮಾರ್ನಿಂಗ್ ಬಂದರೆ ಉಪ್ಪು ತೆಗೆಯೋದನ್ನು ಕೂಡ ತೋರಿಸ್ಬೋದಿತ್ತು, ಬಟ್ ಲೇಟ್ ಆಯಿತು. ಇದಿಷ್ಟು ಉಪ್ಪು ಮಾಡೋ ಜಾಗ. ಇದಾದಮೇಲೆ ಆ ಕಡೆನೂ ಮಾಡ್ತಾರೆ. ಆ ಚಿಕ್ಕ ಚಿಕ್ಕ ಸಾಲ್ಟ್ ಬರುತ್ತಲ್ಲ ವೈಟ್ ಕಲರ್ದು, ಸಣ್ಣ ಉಪ್ಪು, ನಾವು ಅದು ನಾರ್ಮಲಾಗಿ ಇವಾಗ ಯೂಸ್ ಮಾಡ್ತೀವಲ್ಲ, ಆ ಉಪ್ಪನ್ನು ಇಲ್ಲಿ ಪ್ರಿಪೇರ್ ಮಾಡಲ್ಲ. ಇದು ಹರಳು ಉಪ್ಪು ಅಂತೀವಲ್ಲ, ಇನ್ನು ದಪ್ಪ ಉಪ್ಪಲ್ಲ, ಇದೇ ಥರ ಡಿಫ್ರೆಂಟ್ ಉಪ್ಪು. ನಿಮಗೆ ಬ್ಯಾಂಗ್ಳೂರಲ್ಲಿ ಸಿಗೋ ಕೆಲವೊಂದು ಹರಳು ಉಪ್ಪು ಕರಗೋದಿಲ್ಲ ಬೇಗ, ಬಟ್ ಇದು ನೀಟಾಗಿ ಡಿಸಾಲ್ವ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಉಪ್ಪು ಆಗ್ತಿದೆ, ಕಾಣಿಸ್ತಿರ್ಬೋದು, ಇಲ್ಲಿ ಕಾಣಿಸ್ತಿದೆ ವೈಟು. ಇನ್ನೊಂದೇನು ಅಂತ ಅಂದರೆ, ನೀವು ಅಂದ್ಕೋಬೋದು ಇಷ್ಟೊಂದು ಗಲೀಜಾಗಿದೆ ಮತ್ತು ಅಲ್ಲೆಲ್ಲ ಹಾಕಿದ್ದಾರೆ ಅಂತ. ಇನ್ನೂ ಉಪ್ಪು ಆಗಿಲ್ಲ ಕರೆಕ್ಟಾಗಿ ಅಂತ. ಇನ್ನು ಸ್ವಲ್ಪ ದಿನ ಹೋದರೆ ಇನ್ನೂ ಚೆನ್ನಾಗಿ ಉಪ್ಪಾಗುತ್ತೆ. ಮತ್ತು ಈ ಥರ ಸ್ವಲ್ಪ ಕೆಳಗಡೆ ಇರೋದು, ಆ ಥರ ಕೆಳಗಡೆ ಹಾಕಿರೋ ಉಪ್ಪನ್ನೆಲ್ಲ ತಿನ್ನಕ್ಕೆ ಕೊಡಲ್ಲ, ಅದನ್ನೆಲ್ಲ ಮರಕ್ಕೆ ಹಾಕೋಕ್ಕೆ ಆ ಥರಕ್ಕೆಲ್ಲ ಯೂಸ್ ಮಾಡ್ತಾರಂತೆ. ಚೆನ್ನಾಗಿರೋ ಉಪ್ಪನ್ನು ಮಾತ್ರ ಇವರು ಊಟಕ್ಕೆ ಯೂಸ್ ಮಾಡೋಕ್ಕೆ ಬಿಡ್ತಾರೆ. ಆಮೇಲೆ ಅದಕ್ಕೂ ಬಂದು ಹೇಳ್ಬೇಡಿ, ಇಲ್ಲೆಲ್ಲ ಹಾಕಿದ್ದಾರೆ ಗಲೀಜಾಗಿದೆ, ಕಾಲಡಿಗೆಲ್ಲ ಇದೆ, ಅದನ್ನು ನೀವು ಯೂಸ್ ಮಾಡ್ತೀರಾ ಅಂದ್ಕೊಂಡೆಲ್ಲ. ಬಿಕಾಸ್ ಆ ಥರ ಮೊಸರಲ್ಲಿ ಕಲ್ಲು ಹುಡ್ಕೋರು ತುಂಬ ಜನ ಇರ್ತಾರೆ. ನಿಮ್ಗೆ ಅಷ್ಟೆಲ್ಲ ಗಲೀಜು ಅಂತ ಅನ್ಸಿಬಿಟ್ರೆ ನೆಕ್ಸ್ಟ್ ಟೈಮಿಂದ ಊಟದಲ್ಲಿ ಉಪ್ಪು ಹಾಕೊಳ್ಳೇಬೇಡಿ, ಉಪ್ಪೇ ಯೂಸ್ ಮಾಡಿಬಿಡಿ, ಹಾಗೆ ಊಟ ಮಾಡಿಬಿಡಿ, ಬೆಸ್ಟ್ ಚಾಯ್ಸ್. ಅದೇ ಇದರೊಳಗಡೆ ಉಪ್ಪನ್ನು ಆ ಥರ ಮಾಡಿ ತೆಗಿತಾರೆ. ಈಗ ಅವ್ರು ಯಾರೂ ಇಲ್ಲ, ಇವರು ಜಾಸ್ತಿ ಮಾಡೋಕ್ಕೋದ್ರೆ ಅಲ್ಲಿಂದ ಬಂದು ಬೈಸ್ಕೋಬೋದು ನಾವು. ಮೇಲೆ ಹಾಕೋದು, ಅದರಿಂದ ಉಪ್ಪನ್ನು ಕಲೆಕ್ಟ್ ಮಾಡ್ತಾರೆ ಆ ಕಡೆ ಇರೋದ್ರಿಂದೆಲ್ಲ. ಹಾಗೆ ನಮ್ಮ ಗೋಕರ್ಣ ಎಂಥ ಫೇಮಸ್ ಅಲ್ಲ. ಅಯ್ಯೋ, ಎಷ್ಟು ಫೇಮಸ್ ಆದ್ರೂ ಎಂಥ ಕತೆ, ಡೆವಲಪ್ಮೆಂಟೇ ಇಲ್ಲ, ಒಂದು ರೋಡ್ ಕರೆಕ್ಟಾಗಿ ಇಲ್ಲ. ಗಾಡಿ ಬಂತು ಅಂದರೆ ಸೈಡಿಗೆ ನಡ್ಕೊಂಡು ಹೋಗೋಕೆ ಜಾಗ ಇಲ್ಲ, ಕರ್ಮ. ಇನ್ನೊಂದು ಕ್ರೇಜಿಯಸ್ಟ್ ಥಿಂಗ್, ನಾನು ರಿಕ್ವೆಸ್ಟ್ ಮಾಡಿದ್ದಕ್ಕೆ ತೋರಿಸಿ ಅಂತ ಅಂದೆ, ವಿಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಇಲ್ಲೇ ಮುಂದ್ಗಡೆ ಬ್ರಿಟಿಷ್ ಕಾಲದೊಂದು ಮನೆ ಬಂಗ್ಲೆ ಥರ ಇದೆ, ಅಲ್ಲಿ ಅದರೊಳಗಡೆ ಜೈಲೆಲ್ಲ ಉಂಟಂತೆ. ಬನ್ನಿ ನೋಡೋಣ, ವಿಡಿಯೋ ಮಾಡೋಕ್ಕೆ ಬಿಟ್ಟರೆ ತೋರಿಸ್ತೀನಿ, ಇಲ್ಲ ಅಂದರೆ ನಾನು ಅಷ್ಟೇ ನೋಡ್ತೀನಿ. ಆ್ಯಂಡ್ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಹಿಂದ್ಗಡೆ, ಇಲ್ಲೇ ಇರೋದು, ಆಯಿತಾ. ಬನ್ನಿ ಬೇಗ ಬನ್ನಿ. ಇದೆಯಲ್ಲ, ಇದು ಹಳೆ ಕಾಲ ಜೈಲು. ಅಲ್ಲಿ ಮುಂದೆ ಅಲ್ಲಿ ಬರ್ದಿದ್ದಾರೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಂತ. ಇದು ಇವಾಗ ಬರ್ದಿರೋದಿರ್ಬೇಕು, ಇದು ಜೈಲಂತೆ. ಬನ್ನಿ ಹೋಗುವ. ಜೈಲ ಅಂದರೆ ಬ್ರಿಟಿಷ್ ಕಾಲದ. ಇಲ್ಲಿ ಇದೇ ಜೈಲು ನೋಡ್ತಾ ಇರ್ಬೋದು, ಬ್ರಿಟಿಷರ ಕಾಲದಂತೆ. ಇದು ಇವಾಗೆಲ್ಲ ಸ್ಟೋರ್ ಮಾಡಿದ್ದಾರೆ. ಹೆಂಗಿರುತ್ತೆ ಅಂತ ನೋಡಿ, ಇಲ್ಲೇನೋ ಬರೆದಿದ್ದಾರೆ ಅದರ ನಂಬರ್ಗಳು. ಆಮೇಲೆ ಈ ಥರ ಡೋರು ಇದರೊಳಗಡೆ. ಆ್ಯಂಡ್ ಇಲ್ಲೂ ಇದೆ, ಇಲ್ಲಿ ನೋಡಿ, ಇಲ್ಲೂ ಇದೆ. ಇವೆಲ್ಲ ಜೈಲು, ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ. ಇಲ್ಲಿ ಏನಿರ್ತಿರೋ ಗೊತ್ತಿಲ್ಲ, ಪೊಲೀಸರು ಇರ್ತಿದ್ದೀರೇನೋ. ಈ ಥರ ಬಿಲ್ಡಿಂಗು, ಹಳೇ ಬಿಲ್ಡಿಂಗು. ಆ್ಯಂಡ್ ಇದು ಗೋಕರ್ಣಕ್ಕೆ ಹೋಗೋ ರೋಡು. ಇಲ್ಲಿ ಸಾಣಿ ಕಟ್ಟ ಉಪ್ಪು ಮಾಡ್ತಾರೆ. ಇದು ಮೇಲ್ಗಡೆ ಆಫೀಸ್ ಅಂತೆ. ಇಲ್ಲೆಲ್ಲ ಒಳಗಡೆ ಇವಾಗ ಇವೆಲ್ಲ ಆಫೀಸೇ, ಪೊಲೀಸರೆಲ್ಲ ಇರ್ತಿದ್ರೇನೋ ಆಗಿನ ಕಾಲದಲ್ಲಿ. ಇಲ್ಲಿಂದ ಸಖತ್ ವ್ಯೂ ಇದೆ, ನೋಡ್ಬೋದು. ಈಗ ಅಲ್ಲಿ ಆಫೀಸ್ ಇರೋದು, ಆಫೀಸ್ ಒಳಗಡೆ ಹೋಗೋದು ಬೇಡ ಅನಿಸುತ್ತೆ, ಇಷ್ಟೇ ಆಗಿನ ಕಾಲದ ಜೈಲು. ಆ್ಯಂಡ್ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ತಿನ್ನೋ ಉಪ್ಪನ್ನು ಗಿಡಕ್ಕೆ ಅಂತ ಹಾಕೋ ಆ ಥರ ಉಪ್ಪನ್ನು
ಡಿಫ್ರೆಂಟಾಗಿ ಹ್ಯಾಂಡಲ್ ಮಾಡ್ತಾರೆ. ಈಗ ಇದನ್ನೆಲ್ಲ ನೋಡ್ಬಿಟ್ಟು ನೀವು ಹೀಗೆಲ್ಲ ಮಾಡ್ತಾರೆ ಅಂತೆಲ್ಲ ಅನ್ನಕ್ಕೆ ಹೋಗಬೇಡಿ ಅಷ್ಟೇ. ಏನಕ್ಕಂತಂದರೆ ಒಂದೇ ಕಡೆ ಮಾಡೋದು, ಬಟ್ ಡಿಫ್ರೆಂಟಾಗಿ ಹ್ಯಾಂಡಲ್ ಮಾಡ್ತಾರೆ. ಪ್ಯಾಕಿಂಗ್ ಕೂಡ ಎಲ್ಲ ಡಿಫ್ರೆಂಟಾಗಿರುತ್ತೆ. ನಿಮಗೆ ತಿನ್ನೋ ಒಪ್ಪನ್ನು ಕರೆಕ್ಟಾಗಿ ಪ್ಯಾಕಿಂಗ್ ಮಾಡೋದು ತೋರಿಸೋಣ ಅಂತಂದರೆ ಇವತ್ತು ಬೇರೆ ಅವ್ರಿಗೆ ರಜೆ ಅಂತೆ. ನಂಗೆ ಏನು ಗೊತ್ತಿತ್ತು, ನನಗೆ ಹೋಗಬೇಕು ವಾಪಸ್ ಮನೆಗೆ. ನಮ್ಮ ಹುಡುಗರು ಬೇರೆ ಸಿಗಲ್ಲ, ತುಂಬ ಬ್ಯುಸಿ ಪಾಪ ಇವ್ರುಗಳೆಲ್ಲ. ಅಂತೂ ಕಾಡಿ ಬೇಡಿ ಬಂದಿದ್ದೀನಿ. ಬನ್ನಿ ಹೋಗೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಒಂಥರ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ.